ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ಬಳಸ್ಕೊಂಡು ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ನ ಯಾವುದೇ ರೀತಿಯ ಹಾಲಿನ ಪೌಡ್ರ್ ಆಗಲಿ ಮೈದಾ ಹಿಟ್ಟನ್ನು ಬಳಸದೆ ತುಂಬಾ ಸಿಂಪಲ್ಲಾಗಿ ಹಸಿ ತೆಂಗಿನಕಾಯಿ ಹಾಗೆ 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು. ಈ ರೀತಿಯಲ್ಲಿ ಬಾಯಲ್ಲಿ ಜ್ಯೂಸಿಯಾಗಿರ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಬ್ರೌನ್ ಕಲರ್ನ ನೀವು ತೆಕ್ಕೊಂಡು ಕೂಡ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ನೀರು ಹಾಕದೆ ಹಾಗೆ ಒಂದ್ಸರಿ ಗ್ರೈಂಡ್ ಮಾಡಿಕೊಂಡು ಬರೋಣ. ನೋಡಿ, ಈ ರೀತಿ ಒಂದು ಸ್ವಲ್ಪ ಕೂಡ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳಿ ಮೊದಲೇ, ಇಲ್ಲ ಅಂದರೆ ತುರಿದು ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ, ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾಯಿತು ಅಂದರೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ನೋಡಿ ರುಬ್ಬಿದ್ದಾಗಿದೆ. ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ಒಟ್ಟಲ್ಲಿ ಇದರಲ್ಲಿರ್ತಕ್ಕಂಥ ಹಾಲನ್ನ ನಾವು ತೆಕ್ಕೊಳ್ಬೇಕು. ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲು ನಮಗೆ ಬೇಕು ಈ ಸ್ವೀಟ್ ಮಾಡಲಿಕ್ಕೆ. ಹಾಗಾಗಿ ಈ ರೀತಿ ನೈಸಾಗಿ ರುಬ್ಕೊಂಡು ಇದರಲ್ಲಿರ್ತಕ್ಕಂಥ ಹಾಲನ್ನು ನಾವು ಶೋಧಿಸ್ಕೊಳ್ಬೇಕು. ಇವಾಗ ನೋಡಿ, ಒಂದು ಪಾತ್ರೆಗೆ ಜರಡಿನ ಹಾಕ್ಕೊಂಡು ಈ ಜರಡಿಯಿಂದ ನಾವು ಹಾಲನ್ನು ತೆಕ್ಕೊಳ್ಳೋಣ. ಈ ರೀತಿ ಜರಡಿ ಇಲ್ಲ ಅನ್ನೋದಾಯಿತು ಅಂತಂದರೆ ಕಾಟನ್ ಬಟ್ಟೆ ಕೂಡ ಬಳಸ್ಕೊಂಡು ಈ ಒಂದು ತೆಂಗಿನಕಾಯಲ್ಲಿ ಇರ್ತಕ್ಕಂಥ ಹಾಲನ್ನು ನಾವು ತೆಕ್ಕೊಳ್ಬೇಕು. ಆದಷ್ಟು ಹಾಲು ಸ್ವಲ್ಪ ಗಟ್ಟಿಯಾಗಿರಲಿ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅನ್ನೋದಾಯಿತು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಡಬಲ್ ಅಳತೆಯಲ್ಲಿ ತೆಂಗಿನಕಾಯಿನ ಬಳಸ್ಕೊಳ್ಳಿ. ಇವಾಗ ನೋಡಿ, ಹಾಲನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಒಂದು ಕೊಕೊನಟ್ನ ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರ್ ಕೂಡ ನೀವು ಮಾಡ್ಕೊಳ್ಬೋದು ಬಿಸಿಲಲ್ಲಿ ಒಣಗಿಸಿ. ಇವಾಗ ನೋಡಿ, ಈ ರೀತಿ ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನ ರೆಡಿ ಮಾಡ್ಕೊಳ್ಳಿ. ಇದನ್ನು ಒಂದ್ಸರಿ ಅಳತೆ ಮಾಡ್ಕೊಳ್ಳೋಣ. ಹಿಟ್ಟನ್ನು ಸೇರ್ಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿ ಅಳತೆ ಮಾಡ್ಕೊಳ್ಳಿ. ನೋಡಿ, 1 ಕಪ್ ನೀರನ್ನ ಸೇರಿಸಿ ರುಬ್ಕೊಂಡಿದ್ದೆ. 1 ಕಪ್ ಆಗುವಷ್ಟು ಹಾಲು ಸಿಕ್ಕಿದೆ. ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಯಾವ ಕಪ್ಪಿಂದ ನಾವು ಕೊಕೊನಟ್ ಅಥವಾ ತೆಂಗಿನಕಾಯಿನ ಬಳಸ್ಕೊಂಡಿದ್ವಿ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಚಿರೋಟಿ ರವೆನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ಒಂದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹುರ್ಕೊಳ್ಬಾರ್ದು, ಒಂದು ಸ್ವಲ್ಪ ಆದರೆ ಸಾಕು. ನೋಡಿ, ಇವಾಗ ಹುರಿದಿದ್ದಾಗಿದೆ. ಇಷ್ಟೇ ಹುರ್ಕೊಳ್ಳಿ, ಜಾಸ್ತಿ ಪ್ರಮಾಣದಲ್ಲಿ ಹುರಿಯೋದು ಕೂಡ ಬೇಡ. ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವ ಕಪ್ಪಿಂದ ತೆಂಗಿನಕಾಯಿನ ಬಳಸ್ಕೊಂಡಿದ್ವಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾಯಿತು ಅಂತಂದರೆ ಎಲ್ಲ ಪ್ರಮಾಣಗಳನ್ನು ಡಬಲ್ ಆಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಕೂಡ ಒಂದು 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹುರ್ಕೊಳ್ಬೇಕು. ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂತಂದರೆ ಗೋಧಿ ಹಿಟ್ಟು ಪರಿಮಳ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಕೈ ಬಿಡ್ದಾಗೆ ಈ ರೀತಿ ಹುರಿತಾ ಬನ್ನಿ. ನೋಡಿ, ಒಂದು ಸ್ವಲ್ಪ ಕಲರ್ ಕೂಡ ಬದಲಾಗ್ತಿದೆ, ಅದ್ರ ಜೊತೆಗೆ ಪರಿಮಳ ಕೂಡ ಬಿಡ್ತಾ ಇದೆ. ಇಷ್ಟ ಆದರೆ ಸಾಕು. ಇವಾಗ ಗ್ಯಾಸ್ನ ಮತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿ ಶೋಧಿಸಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಹಾಲನ್ನ ನಾವಿಲ್ಲಿ ಸೇರಿಸೋಣ. ನೋಡಿ, ಇಲ್ಲಿ ಹಾಲನ್ನ ಒಟ್ಟಿಗೆ ಸೇರಿಸೋದು ಬೇಡ. ಒಂದು ಸ್ವಲ್ಪ ಸೇರಿಸ್ತಾ ಅಥವಾ ಅರ್ಧ ಭಾಗ ಮೊದಲು ಸೇರಿಸ್ಕೊಂಡು ಹಿಟ್ಟನ್ನು ಈ ರೀತಿ ಕಲಿಸ್ತಾ ಬನ್ನಿ. ಮತ್ತು ಇನ್ನುಳಿದ ಅರ್ಧ ಭಾಗನ ಮತ್ತೆ ಸೇರಿಸ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸರಿ ಹಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಲು ಹಿಡಿಯುತ್ತೆ, ಇನ್ನು ಕೆಲವೊಂದು ಸರಿ ಹಿಡಿಯೋದಿಲ್ಲ. ಒಟ್ಟಲ್ಲಿ 1/4 ಕಪ್ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಹಾಲು ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ನಾನು ಕೂಡ ಇಲ್ಲಿ 2 ಸಾರಿ ಒಂದು ಅರ್ಧ ಭಾಗದಷ್ಟು ಸೇರಿಸ್ತಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಕೂಡ ತಳ ಹಿಡಿಯೋದಿಲ್ಲ. ಈ ಒಂದು ಹಂತದಲ್ಲಿ ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪನ ನೀವು ಸೇರಿಸ್ಕೊಳ್ಬೋದು, ಆದರೆ ನಾನಿಲ್ಲಿ ಸೇರಿಸಿಲ್ಲ. 1 ಸ್ಪೂನ್ ಆದರೆ ಸಾಕು ತುಪ್ಪ, ಮತ್ತೆ ತುಪ್ಪದ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವು ನೋಡ್ತಿರ್ಬೋದು, ಒಂದು ಸೌಟಿಗೆ ಕೂಡ ಒಂದು ಸ್ವಲ್ಪ ಕೂಡ ಅಂಟದೇ ಇರೋ ರೀತಿಯಲ್ಲಿ ಹಿಟ್ಟು ರೆಡಿ ಆಗ್ತಿದೆ. ಯಾವ ರೀತಿ ಹಿಟ್ಟು ರೆಡಿ ಆಗುತ್ತೆ ಅನ್ನೋದಾಯಿತು ಅಂದರೆ ಈ ಒಂದು ಜಾಮೂನ್ ಹಿಟ್ಟಿನ ರೀತಿಯಲ್ಲಿ ಈ ಹಿಟ್ಟು ಬರುತ್ತೆ. ಹಾಗಾಗಿ ಈ ಒಂದು ಹಿಟ್ಟಿಂದ ಬೇಕು ಅಂದರೆ ಜಾಮೂನ್ ಕೂಡ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲಿವರೆಗೂ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಪಾತ್ರೆನ ತಳ ಬಿಟ್ಕೊಳ್ಬೇಕು. ಹಾಗೆ ಅದರಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ, ಕರೆಕ್ಟಾಗಿ ರೆಡಿಯಾಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಇಡೋಣ. ಈ ಸೈಡಲ್ಲಿ ಮತ್ತೆ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಕಪ್ಪನ್ನ ಅಳತೆಗೋಸ್ಕರ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆ ಹಾಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಸಕ್ಕರೆ ಪಾಕನ ನಾವು ರೆಡಿ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕನ ಬಂದು ಜಾಮೂನ್ಗೆ ಯಾವ ರೀತಿಯಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಏನು ಪಾಕ
ಒಂದೆಳೆ ಪಾಕ ಅಥವಾ ಎರಡೆಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಜಸ್ಟು ಒಂದು 2 ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಜಾಮೂನ್ ಪಾಕದ ರೀತಿಯಲ್ಲಿ ರೆಡಿಯಾಗಿರಬೇಕು. ಬೇಕು ಅಂದರೆ ಏಲಕ್ಕಿ ಪೌಡ್ರು ಹಾಗೆ ಸಫರಾನ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಪಾಕ ಏನು ತೊಗೊಂಡಿಲ್ಲ, ಜಸ್ಟ್ ಸಕ್ಕರೆನ ಕರಗಿಸ್ಕೊಂಡು ಒಂದು ತಿಳಿಯಾಗಿರ್ತಕ್ಕಂಥ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಸೈಡಲ್ಲಿ ಮುಚ್ಚಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದು ಬಿಸಿ ಮುಟ್ಟುವಷ್ಟು ಇದ್ದರೆ ಸಾಕು. ತೀರಾ ಬಿಸಿನೂ ಇರಬಾರ್ದು, ತೀರಾ ತಣ್ಣಗೂ ಕೂಡ ಇರಬಾರ್ದು. ನೋಡಿ, ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಹಿಟ್ಟನ್ನು ನಾವು ಸರಿಯಾಗಿ ನಾದ್ಕೊಳ್ಳೋಣ. ತುಂಬಾ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಯಾಕಂದರೆ ಇಲ್ಲಿ ತೆಂಗಿನಕಾಯಿನ ಬಳಸಿರೋದ್ರಿಂದ ಆ ಒಂದು ತೆಂಗಿನಕಾಯಲ್ಲಿರ್ತಕ್ಕಂಥ ಜಿಗಿಟಿನ ಅಂಶ ಅಥವಾ ಎಣ್ಣೆ ಅಂಶ ಇರೋದ್ರಿಂದ ಹಿಟ್ಟು ನಮಗೆ ಈ ಒಂದು ಜಾಮೂನ್ ಹಿಟ್ಟಿನ ರೀತಿಯಲ್ಲೇ ಇರುತ್ತೆ. ಒಂದ್ಸರಿ ಈ ರೀತಿ ನೀಟಾಗಿ ನಾದ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇವಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ವೀಟಿನ ಹಿಟ್ಟು ರೆಡಿಯಾಗಿದೆ. ಈ ಒಂದು ಹಿಟ್ಟನ್ನು ನಾನು ಸಮ ಪ್ರಮಾಣದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಸ್ವೀಟನ್ನ ಮಾಡ್ಕೊಳ್ಬೋದು. ಹೀಗೆ ಮಾಡಬೇಕು ಅಂತ ಏನಿಲ್ಲ, ಸಮ ಪ್ರಮಾಣದಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಮೊದಲೇ ಹಿಟ್ಟನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೋಲ್ ಮಾಡ್ಕೊಳ್ಳಿ. ಈ ರೀತಿ ಹಿಟ್ಟಿನ ರೋಲ್ ಮಾಡ್ಕೊಂಡ ನಂತರ ಇದೇ ರೀತಿಯಲ್ಲಿ ಕೂಡ ನೀವು ಬೇಯಿಸ್ಕೊಳ್ಬೋದು. ಇಲ್ಲ ನಮಗೆ ಸ್ವೀಟು ರೌಂಡ್ ಶೇಪಲ್ಲಿ ಜಾಮೂನ್ ರೀತಿಯಲ್ಲಿ ಬೇಕು ಅಂದರೆ ಹೀಗೆ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಒಂದು ಸ್ಟ್ರಕ್ಚರ್ ಕೊಡ್ತಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಶೇಪ್ನ ಕೊಟ್ಕೊಂಡು ನಂತರ ಒಂದು ಹೋಲ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಒಂದು ಟೂತ್ ಪಿಕ್ ಅಥವಾ ಒಂದು ಸ್ಪೂನ್ನ ಹೆಲ್ಪಿಂದ ಜಸ್ಟ್ ಈ ರೀತಿ ಲೈನ್ಗಳನ್ನ ಎಳಿತಾ ಬನ್ನಿ. ಒಂದು ರೀತಿಯಲ್ಲಿ ಈ ಒಂದು ಹಬ್ಬಗಳ ಸೀಸನ್ಗಳಲ್ಲಿ ಒಂದು ರೀತಿಯಲ್ಲಿ ಸ್ವೀಟ್ ಡಿಫ್ರೆಂಟಾಗಿ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಿದ್ದೀನಿ. ಈ ರೀತಿಯೇ ಮಾಡಬೇಕು ಅಂತೇನಿಲ್ಲ, ಜಸ್ಟು ಒಂದು ರೋಲ್ ಆದರೂ ಮಾಡ್ಕೊಳ್ಬೋದು ಜಾಮೂನ್ ರೀತಿಯಲ್ಲಿ. ಇಲ್ಲ ಅನ್ನೋದಾಯಿತು ಅಂದರೆ ಒಂದು ಹೋಲ್ ಹಾಕಿ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಇಷ್ಟ, ಹಾಗೆ ಡಿಫ್ರೆಂಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಕ್ರ್ಯಾಕ್ಗಳಾದರೂ ಪರವಾಗಿಲ್ಲ, ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಎಲ್ಲನೂ ಇದೇ ರೀತಿಯಲ್ಲಿ ಮಾಡಿಟ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಶೇಪ್ ಕೊಟ್ಕೊಳ್ಳಿ. ನೋಡಿ, ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನ ಸರಿಯಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಒಂದು ಸ್ವೀಟ್ಗಳನ್ನ ಈ ರೀತಿ ಬಿಡ್ತಾ ಹೋಗಬೇಕು. ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಈ ರೀತಿ ಹಾಕಿದ ತಕ್ಷಣ ಸಡನ್ನಾಗಿ ತಿರುಚಿ ಹಾಕೋದು ಬೇಡ, ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು. ನೋಡಿ, ಈ ರೀತಿ ಬಣ್ಣ ಬದಲಾಗಿದೆ ಅಂದಾಗ ನಿಧಾನವಾಗಿ ತಿರುಚಿ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಬನ್ನಿ. ಕಲರ್ ಮಾತ್ರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ನಂತರ ತಗೊಳ್ಬೇಕು. ನೋಡಿ, ಈ ರೀತಿ ಬಣ್ಣ ಕಟ್ಕೊಳ್ಬೇಕು. ಆದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದಾದರೆ ನಾವು ಮಧ್ಯದಲ್ಲಿ ಇರ್ತಕ್ಕಂಥ ಹಿಟ್ಟು ಬೆಂದ್ಕೊಳ್ಳೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಂಡು ಇವಾಗ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಇವಾಗ ತೆಕ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಜಾಮೂನು ಅಥವಾ ಈ ಒಂದು ಸ್ವೀಟನ್ನು ನಾವು ತೆಗೆದ ತಕ್ಷಣವೇ ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೊಳ್ಳಿ, ಅಂದಾಗ ಮಾತ್ರ ಪಾಕನ ಬೇಗ ಹೀರ್ಕೊಳ್ಳುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಪಾಕನ ಮುಚ್ಚಿ ಇಟ್ಟಿದ್ದೆ. ಈ ರೀತಿ ಮುಚ್ಚಿನೇ ಇಟ್ಕೊಳ್ಳಿ. ಸ್ವಲ್ಪ ಬಿಸಿ ಇರಬೇಕು, ಪಾಕ ಕೂಡ ಬಿಸಿ ಇರಬೇಕು, ಹಾಗೆ ಈ ಒಂದು ಸ್ವೀಟನ್ನು ಒಂದು ಮಾಡಿರ್ತಕ್ಕಂಥ ಸ್ವೀಟ್ ಕೂಡ ಬಿಸಿಯಾಗಿರಬೇಕು. ಈ ರೀತಿ ಬಿಸಿ ಇದ್ದಾಗಲೇ ಹಾಕಿ ಮತ್ತೆ ಮುಚ್ಚಿಡಿ. ಇವಾಗ ನೋಡಿ, ಇನ್ನೊಂದು ಬ್ಯಾಚ್ ಕೂಡ ಅದೇ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಪ್ರತಿಯೊಂದನ್ನು ಎಣ್ಣೆಲೆ ಬಿಟ್ಕೊಂಡು ಈ ರೀತಿ ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಈ ಒಂದು ಬ್ಯಾಚ್ ಕೂಡ ಅಷ್ಟೇ, ಸ್ವಲ್ಪ ಬಿಸಿ ಇದ್ದಾಗಲೇ ಪಾಕಕ್ಕೆ ಸೇರಿಸ್ಕೊಂಡ್ಬಿಡಿ. ಇವಾಗ ನೋಡಿ, ನಾನು ಎಲ್ಲ ಸ್ವೀಟನ್ನು ಸೇರಿಸ್ಕೊಂಡಿದ್ದೀನಿ. 1 ಗಂಟೆ ಬಿಟ್ಕೊಂಡ್ರೆ ಸಾಕು. ಹೋಲ್ ನೈಟ್ ಬಿಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಿಸಿ ಇದ್ದಾಗಲೇ ಸೇರಿಸಿರೋದ್ರಿಂದ 1 ಗಂಟೆ ಬಿಟ್ಕೊಂಡ್ರೆ ಸಾಕು, ಎಲ್ಲ ಪಾಕನೂ ಹೀರ್ಕೊಂಡಿರುತ್ತೆ. ನೋಡಿ, ಈ ರೀತಿ ತಿರುಚಿ ಒಂದು ಸರಿ ಹಾಕ್ಕೊಳ್ಳಿ. ಈ ರೀತಿ ಹಾಕಿದ ನಂತರ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ 1 ಗಂಟೆ ಬಿಟ್ಕೊಳ್ಳಿ ಸಾಕು. 1 ಗಂಟೆ ಬಿಟ್ಕೊಂಡ್ರೆ ಸಾಕು, ಎಲ್ಲ ಪಾಕನೂ ಹೀರ್ಕೊಂಡು ಜ್ಯೂಸಿಯಾಗಿ ಸ್ವೀಟ್ ರೆಡಿಯಾಗುತ್ತೆ. ನಾನು ಕೂಡ ಇಲ್ಲಿ 1 ಗಂಟೆ ಬಿಟ್ಕೊಂಡು ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ಪಾಕನ ಹೀರ್ಕೊಂಡು ಜ್ಯೂಸಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಡಿಯಾಗಿದೆ. 1 ತೆಂಗಿನಕಾಯಿ ಹಾಗೆ 1 ಕಪ್ಪು ಗೋಧಿ ಹಿಟ್ಟಿದ್ರೆ ಸಾಕು, ಈ ರೀತಿಯಲ್ಲಿ ಜ್ಯೂಸಿಯಾಗಿರ್ತಕ್ಕಂಥ ಸ್ವೀಟು ರೆಡಿಯಾಗಿರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.